ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಆರ್ಎಸ್ಎಸ್ ಬ್ಯಾನ್ ಆಗುತ್ತಾ ಅಂತ ಪ್ರಿಯಾಂಕ್ ಖರ್ಗೆ ಕೊಟ್ಟ ಹೇಳಿಕೆ ಬಿಜೆಪಿಯನ್ನ ಕೆರಳಿಸಿದೆ. ಅಷ್ಟೇ ಅಲ್ಲ, ರಾಜ್ಯ ರಾಜಕೀಯದಲ್ಲಿ ಅಲ್ಲದೆ ನ್ಯಾಷನಲ್ ಸುದ್ದಿಯಾಗಿದ್ದಾರೆ. ಸಂಘ ಪರಿವಾರ ತಂಟೆಗೆ ಬಂದರೆ ಸರ್ವನಾಶ ಆಗ್ತೀರಾ ಅಂತ ಬಿಜೆಪಿಗರು ಗುಡುಗಿದ್ದಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಆರ್ಎಸ್ಎಸ್ ಬ್ಯಾನ್ ಆಗುತ್ತಾ? ಪುಟಾಣಿ ಖರ್ಗೆ ಹುಚ್ಚ, ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಕೆಂಡ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ದೇಶದಲ್ಲಿ ಆರ್ಎಸ್ಎಸ್ ಬ್ಯಾನ್ ಆಗುತ್ತೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕೊಟ್ಟ ಸ್ಟೇಟ್ಮೆಂಟ್ ರಾಜ್ಯ ರಾಜಕೀಯ ಅಲ್ಲದೆ ನ್ಯಾಷನಲ್ ಅಲ್ಲೂ ಭಾರಿ ಸುದ್ದಿ ಮಾಡ್ತಿದೆ. ಖರ್ಗೆ ಕೊಟ್ಟ ಹೇಳಿಕೆ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಆರ್ಎಸ್ಎಸ್ ಒಂದು ದೇಶಭಕ್ತ ಸಂಘ, ಅದನ್ನೇ ಮುಟ್ಟಿದ್ರೆ ಸರ್ವನಾಶ ಆಗ್ತೀರಾ ಅಂತ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ಏಕವಚನದಲ್ಲೇ ಕಿಡಿಕಾರಿದ್ದಾರೆ. ಅಪ್ಪ ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತ ಮರಿ ಖರ್ಗೆ ಬಾಯಿಗೆ ಬಂದಂತೆ ಮಾತನಾಡ್ತಿದೆ. ಹೀಗೆ ಹುಚ್ಚರ ರೀತಿ ಮಾತನಾಡುವುದನ್ನ ಪುಟಾಣಿ ಖರ್ಗೆ ಬಿಡಬೇಕೆಂದು ಬಿಜೆಪಿ ವಾರ್ನಿಂಗ್ ಮಾಡಿದೆ. ಒಂದು ಪಕ್ಷ ಸಂಘದ ವಿಚಾರಕ್ಕೆ ಬಂದ್ರೆ ಸುಟ್ಟು ಹೋಗ್ತೀರಾ ಅಂತ ಬಿಜೆಪಿ ನಾಯಕರು ಕುಟುಕಿದ್ರು. ಸಂಘದ ಬಗ್ಗೆ ಮಾತನಾಡಿನೇ ಕಾಂಗ್ರೆಸ್ ಫುಟ್ಪಾತ್ಗೆ ಬಂದಿದೆ ಎಂದು ವ್ಯಂಗ್ಯ ಮಾಡಿದ್ದಾರೆ. ಪುಟಾಣಿ ಖರ್ಗೆ ಮಿನಿ ಖರ್ಗೆ ಅವರದು ಈ ಮಿನಿ ಖರ್ಗೆ ಸ್ವಲ್ಪ ಮಟ್ಟಿಗೆ ವ್ಯಾಪ್ತಿ ಮೀರಿ ಹೋಗ್ತಾ ಇರುವಂಥದ್ದನ್ನು ಕಾಣ್ತೇವೆ. ಕೆಲವು ಜನರಿಗೆ ಹಾಗೆ ಆಗಿಬಿಡುತ್ತೆ. ಸಡನ್ನಾಗಿ ಎಲ್ಲರೂ ಸ್ಥಾನಮಾನ ಸಿಕ್ಕಿ ನನ್ನ ಅಪ್ಪ ಸ್ವಲ್ಪ ದೊಡ್ಡದರಲ್ಲಿದ್ದಾರೆ ಅಂತ ಗೊತ್ತಾದ ಕೂಡಲೇ ಏನು ಬೇಕಾದರೂ ಬಾಯಿಗೆ ಬಂದಾಗೆ ಮಾತಾಡುವಂಥ ಹುಚ್ಚುತನ, ಈ ಹುಚ್ಚರಿಗೆ ಉತ್ತರ ಕೊಡುವಂಥ ಪ್ರಯತ್ನ. ಸಂಘ ಇವರು ಮುಟ್ಟಿ ನೋಡಲಿ ಏನಾಗ್ತದೆ ಅಂತೇಳಿ. ಮೊದಲೇ ಇವರು ಭಸ್ಮ ಆಗಿದ್ದಾರೆ. ಇವರ ಭಸ್ಮ ಕೂಡ ಗಾಳಿಯಲ್ಲಿ ಕೂಡ ಹಾರಾಡುವುದಿಲ್ಲ. ಅಲಯನ್ಸ್ ಇಲ್ಲ ಅಂದರೆ ಅಷ್ಟು ಸೀಟ್ ಗೆಲ್ತಾ ಇರಲ್ಲ ಇವರು. ಮುಂದೆ ನನಗನ್ಸುತ್ತೆ, ಮುಂದೆ ಪಾರ್ಲಿಮೆಂಟ್ ಚುನಾವಣೆ ನಡೆದರೆ ಕಾಂಗ್ರೆಸ್ ಧೂಳಿಪಟಾಗೋಗ್ತದೆ. ಈ ದೇಶದ ಭೂಪಟದಲ್ಲೇ ಕಾಂಗ್ರೆಸ್ ಅನ್ನೋದು ಇರೋದೇ ಇಲ್ಲ. ಕಾಂಗ್ರೆಸ್ ಹಠಾವು ಅಂತ ಏನಿತ್ತಲ್ಲ, ಹಂಗೆ ಹಠಾವು ಹೋಗ್ತದೆ. ಕಾಂಗ್ರೆಸ್ ಮುಕ್ತ ಭಾರತ ಆಗ್ತೈತೆ. ತಿರ್ಕನ ಕನಸು ಕಾಣಬೇಡಿ. ಆರ್ ಎಸ್ ಎಸ್ ಮುಟ್ಟಕ್ಕಲ್ಲ, ಅದರ ಹತ್ರ ಹೋಗೋಕ್ಕೂ ನಿಮ್ಗೆ ಶಕ್ತಿ ಇಲ್ಲ. ಅದು ಮುಟ್ಟಕ್ಕಲ್ಲ, ಹತ್ರ ಹೋಗೋಕ್ಕೂ ಶಕ್ತಿ ಇಲ್ಲ. ಕಾಂಗ್ರೆಸ್ಸೇ ಮುಳುಗೋಗಿರ್ತದೆ. ಅಷ್ಟರಲ್ಲಿ ಕಾಂಗ್ರೆಸ್ಸೇ ಮುಕ್ತ ಆಗೋಗಿರ್ತದೆ. ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗೋಗಿರ್ತದೆ. ಇವರು ನೆಕ್ಸ್ಟ್ ಎಲೆಕ್ಷನ್ ಹೇಳ್ತಾ ಇದ್ದಾರಲ್ಲ, ಕಾಂಗ್ರೆಸ್ ಮುಕ್ತ ಭಾರತ ಆಗೋ. ಪ್ರಿಯಾಂಕ್ ಖರ್ಗೆಗೆ ಅಧಿಕಾರದ ಮದವೇರಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ, ಆರ್ಎಸ್ಎಸ್ ಬ್ಯಾನ್ ಆಗಲ್ಲ, ಬಿಎಸ್ವೈ ಕಿಡಿ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾಜಿ ಸಿಎಂ ಯಡಿಯೂರಪ್ಪ ವಾಗ್ದಾಳಿ ಮಾಡಿದ್ದಾರೆ. ನಾನು ಮತ್ತು ಮೋದಿ ಅವರು ಆರ್ಎಸ್ಎಸ್ ಗರಡಿಯಲ್ಲಿ ಬೆಳೆದು ಬಂದವರು, ಆರ್ಎಸ್ಎಸ್ ಮುಟ್ಟೋಕಾಗುತ್ತಾ? ಸುಮ್ಮನೆ ಈ ರೀತಿ ಹೇಳಿಕೆ ಕೊಟ್ಟು ಜನರ ಮುಂದೆ ಹಗುರ ಆಗಬೇಡಿ. ಕೂಡಲೇ ದೇಶದ ಜನರ ಮುಂದೆ ಕ್ಷಮೆಯನ್ನ ಕೇಳುವಂತೆ ಬಿಎಸ್ವೈ ಆಗ್ರಹಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಅಧಿಕಾರ ಮದದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾವು ಅಧಿಕಾರಕ್ಕೆ ಬಂದರೆ ಬ್ಯಾನ್ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಪ್ರಿಯಾಂಕ್ ಖರ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇಡೀ ದೇಶದ ಉದ್ದಗಲಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸೇರಿ ಎಲ್ಲರೂ ಸಹ ಅದೇ ಗರಡಿಯಲ್ಲಿ ನಾವೆಲ್ಲ ಬೆಳೆದಂಥವ್ರು. ಅಂಥ ಸಂಘಟನೆಯನ್ನು ನಿಷೇಧ ಮಾಡ್ತೇವೆ ಅಧಿಕಾರಕ್ಕೆ ಬಂದರೆ ಅಂತ ಹೇಳೋ ಮಾತು ಮೊದಲನೇದು. ನೀವು ಅಧಿಕಾರಕ್ಕೆ ಬರೋದು ಕನಸಿನ ಮಾತು. ಸುಮ್ಮನೆ ಇರಲಾರದೆ ಪ್ರಿಯಾಂಕ್ ಖರ್ಗೆ ಹುಳವನ್ನ ಬಿಟ್ಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟ ಹೇಳಿಕೆನೇ ಭಾರಿ ತಲೆನೋವಾಗಿದೆ. ಅಷ್ಟೇ ಅಲ್ಲ, ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆಗೂ ಕುತ್ತು ತರುವ ಸಾಧ್ಯತೆ ಇದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.